ತಿಂದ್ಬಿಟ್ಟು ಹೋಗಿದ್ದಾರೆ. ಸೊ ಇವ್ರು ಹೇಳ್ತಾರೆ ಇದನ್ನು ತಿನ್ನ ದುಡ್ಡು ಉಳ್ಸೋಣ. ಎಲೆಕ್ಷನ್ ಏನು 2 ವಾರ ಇರೋದು. ನಮಗ್ ಕಂಪೇರ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಜಾಸ್ತಿ ಜನ ಇದ್ದಾರೆ. ಕರೆಕ್ಟ್. ಅದು ಅಲ್ಲದೆ ಅವ್ರ ಐಎಸ್ ಹಂಗೋರು ಪಲಮರಿ ಬರಲ್ಲ ಎಲ್ ನೋಡಿದ್ರು ಒಬ್ರು ಕಂಡ್ರೊಬ್ರಿಗಾಗಲ್ಲ. ನನಗೆ ನೀನಿಲ್ಲ ನಿನಗೆ ಅವನಿಲ್ಲ ನೀಯತ್ತೆ ಹೇಳುತ್ತೆ ನೀಯತ್ತಾಗಿ ಯಾಕಿಲ್ಲ. ಓವರ್ ಲಿಸ್ಟ್ ನೋಡಿ ನಿಂತಿದ್ದೆ ಇಷ್ಟೇ. ಫ್ರೆಂಡ್ಶಿಪ್ ಅಲ್ಲಿ ಎಲ್ರಿಗೆ ಇರಲ್ಲ ನಿಷ್ಠೆ. ಬಳಗ ಎಲ್ಲ ಪ್ರತಿಷ್ಠೆಗೆ ಇಷ್ಟೇ. ನನ್ನ ಪೇರೆಂಟ್ಸ್ ನಂಗೆ ಇದು ಹೇಳಿದ್ರು. ಇವತ್ತು ನಾನು 2 ವರ್ಷದಿಂದ ನಾನು ಸ್ಟಾರ್ಟಿಂಗ್ ಬಂದಿದ್ದ ಕಂಪನಿಗೆ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಅಂದರೆ ಅಲ್ಲಿ ಅಕಾಮಿಡೇಷನ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಯಾವ ಥರ ಇದೆ ನೋಡಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ. ಸೊ ಇಲ್ಲಿ ಗ್ಲಾಸ್ ಎಲ್ಲ ಒಡೆದೋಗಿದೆ. ಯಾಕಂದರೆ ಒಂದು ಚಿಕ್ಕದಾಗಿ ಒಂದು ಗಲಾಟೆ ಆಗಿ ನಮಗೂ ಆಂಧ್ರದವರಿಗೆ ಆ ಗ್ಲಾಸ್ ಎಲ್ಲ ಒಡೆದೋಗಿ ನಮ್ಮನ್ನು ಪೊಲೀಸವರೆಲ್ಲ ಬಂದು ಕರ್ಕೊಂಡು ಹೋಗಿದ್ರು ಸ್ಟೇಷನ್ಗೆ. ಸೊ ಹೊರಗಡೆ ವ್ಯೂ ನೋಡಿ ಈ ಥರ ಇದೆ ಹೇಗಿದೆ ಅಂತ. ಸೊ ಹಾಗೆ ಮೇಲೆ ನಡ್ಕೊಂಡು ಹೋಗ್ತಿರ್ಬೇಕಂದ್ರೆ ಗಲ್ಫಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಪ್ಲೈ ಕಂಪನಿ ಅಕಾಮಿಡೇಷನ್ ಎಲ್ಲ ಇದೇ ಥರ ಇರುತ್ತೆ, ನೀವು ನೋಡ್ತಿರ್ಬೋದು. ಸೊ ಹಾಗೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಇಲ್ಲೊಂದು 30 ಜನ ಇರ್ಬೋದು. ಈಗ ಆವಾಗ ತುಂಬ ಜನ ಇದ್ದರು. ಸೊ ಹಾಲಿಗೆ ಎಂಟ್ರಿ ಆಗ್ತಿದ್ದಂಗೆ ಇದೇ ನಮ್ಮ ರೂಮು. ನಾವು ಸ್ಟಾರ್ಟಿಂಗ್ ಇದ್ದಿದ್ದು ಇಲ್ಲಿ ಇದೇ ಥರ ಇರುತ್ತೆ ಅಕಾಮಿಡೇಷನ್ ಎಲ್ಲ. ಸಪ್ಲೈ ಕಂಪನಿಗಳೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ. ಕಂಪನಿ ಸ್ಟಾಫ್ ಆದರೆ ಸಪ್ಲೈ ಕಂಪನಿಗೆ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಇರುತ್ತೆ. 25-30 ಜನ, 2 ವಾಶ್ರೂಮ್ ಇರುತ್ತೆ. ಇಲ್ಲ ಇಷ್ಟೇ ಇರೋದು, ಜಾಸ್ತಿ ಏನಿರಲ್ಲ. ಸ್ಟಾರ್ಟಿಂಗ್ ಬಂದವರು ಸಪ್ಲೈ ಕಂಪನಿಲಿ ಬಂದವರಿಗಂತೂ ತುಂಬ ಕಷ್ಟ. ನಾನು 3 ಗಂಟೆಗೆ ಎದ್ದು ಡ್ಯೂಟಿಗೆ ಹೋಗಬೇಕಾಗಿತ್ತು. ಈ ರೂಮ್ ಏನು ನೋಡ್ತಿದ್ದೀರಾ, ನಾವು ಇದ್ದಿದ್ದು ಇದೇ ರೂಮಲ್ಲಿ. ಸೊ ಈ ಕಿಚನ್ ಏನು ನೋಡ್ತಿದ್ದೀರಾ, ಮುಂಚೆ ತುಂಬಾ ಚೆನ್ನಾಗಿತ್ತು. ನಾವು ತುಂಬಾ ಚೆನ್ನಾಗಿ ಅಂದರೆ ಕ್ಲೀನ್ ಮಾಡ್ತಿದ್ವಿ ವೀಕ್ಲಿ ಒಂದ್ಸತಿ. ಸೊ ಈಗೆಲ್ಲ ಫುಲ್ ಕರ್ಬತ ಕಚಡ ಮಾಡಾಕಿದ್ದಾರೆ. ಸೊ ಈ ಥರ ಎಲ್ಲ ಇರುತ್ತೆ ಕಿಚನ್ ಎಲ್ಲ. ಒಂದು 20-25 ಜನಕ್ಕೆ ಶೇರಿಂಗ್ ಕಿಚನ್ ಆಗಿರುತ್ತೆ. 2 ಗ್ಯಾಸ್ ಇರುತ್ತೆ. ಸೊ ಇಷ್ಟರಲ್ಲೇ ಎಲ್ಲ ಶೇರಿಂಗ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಸಪ್ಲೈ ಕಂಪನಿ ಅಕಾಮಿಡೇಷನ್ ಎಲ್ಲ ಇದೇ ಥರ ಇರುತ್ತೆ. 5 ಕಿಲೋಮೀಟರ್ ಬರೋಕ್ಕೆ ತುಂಬಾ ಟೈಮ್ ತಗೊಂಡಿದ್ವಿ ಈಗ. ಹೌದು. ಸೊ ನಾವು ಏನಾದ್ರೂ ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ ನಾವು ಇದ್ದಿದ್ರೆ ಇವಾಗ ತಗೊಂಡಿರೋ ಟೈಮಲ್ಲಿ ಹಾಸನ್ ಟು ಬೆಂಗಳೂರು ಅರ್ಧ ನಾವು ಆಲ್ರೆಡಿ ಬೆಂಗಳೂರನ್ನೇ ರೀಚ್ ಆಗ್ತಿದ್ವು ಅನಿಸ್ತೀವಿ ಅಲ್ವಾ? ಅಷ್ಟು ಟ್ರಾಫಿಕ್ ನಾನು ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಟ್ರಾಫಿಕ್ ಇಲ್ಲೇ ನೋಡಿ. ಅದು ಮಳೆ ಬಂದರೆ ಅಂತೂ ತುಂಬಾ ಜಾಮ್ ಆಗ್ಬಿಡುತ್ತೆ. ಮಳೆ ಬಂದರೆ ಏನು ಹೇಳ್ತೀರಾ? ಏನು ಹೇಳ್ತೀರಾ ಇದಕ್ಕೆ? ಇಲ್ಲಿ ಗಾಡಿ ಓಡ್ಸಕ್ ಬರಲ್ಲ ಇವ್ರ ಕಡೆಗೆ. ಗಾಡಿ ಓಡ್ಸೋಕ್ ಬರಕಿಲ್ಲ ಅಂತ ಇಲ್ಲಿ ಬಕ್ರಗಳು ಮುಂದೆ ಸ್ವಲ್ಪ ಬ್ರೇಕ್ ಹೊಡೆದ್ರೆ ಸಾಕು ಬರ್ತಾರೆ. ಮೇನ್ ಪ್ರಾಬ್ಲಮ್ ಅದೇ ಇರೋದು. ಬಟ್ ಅಂದ್ರೆ ರೂಲ್ಸ್ ಫಾಲೋ ಮಾಡ್ತಾರೆ. ರೂಲ್ಸ್ ಫಾಲೋ ಮಾಡ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಬಿಡ್ತಾರೆ. ತುಂಬಾ ಬಿಡ್ಲೇಬೇಕು. ಇಷ್ಟು ನೋಡಿ ಕಾಣಿಸಿದ್ಯಾ, ಆ ಟೈರ್ ಕಾಣಿಸ್ಬೇಕು, ಅಷ್ಟು ಡಿಸ್ಟೆನ್ಸ್ ಬಿಡಬೇಕು. ಅದುಂಟಲ್ಲ ಅಲ್ಲಿ ಮುಂದೆ ಪೊಲೀಸ್ ಕಡೆ ಹೋಗ್ತೀವಿ ನೋಡಿ, 999 ಅಲ್ಲುಂಟಲ್ಲ ಅಲ್ಲಿ, ಅದು 999 ಕಾಣಿಸ್ತಿದೆ ಅಲ್ಲಿ ಪೊಲೀಸು. ಅಲ್ಲಿ ಹೋಗ್ತಿದೆ ನೋಡಿ ಇಲ್ಲಿ. ಹೌದು. ಈ ಪೊಲೀಸ್ ಗಾಡಿ ನೋಡಿದಾಗ ಫಸ್ಟ್ ಒಂದು ವೈಟ್ ಯೂನಿಫಾರ್ಮ್ ಇದೆಲ್ಲ ನೋಡಿಬಿಟ್ಟು ನಾನು ಅಂದ್ಕೊಂಡಿದ್ದೆ ಒಳ್ಳೆ ಸಿಸ್ಟಮ್ ಪೊಲೀಸು ಅಂದರೆ ಪವರ್ ಇರೋ ಪೊಲೀಸ್ ಅಂತ ಅಂದ್ಕೊಂಡೆ. ಅಂದರೆ ಅವ್ರದ್ದು ಇದೆಲ್ಲ ಹಾಕಿರ್ತಾರೆ. ಹೌದು. ಅದು ನೋಡ್ಬಿಟ್ಟು ಆಮೇಲೆ ಲಾಸ್ಟಲ್ಲೇ ಗೊತ್ತಾಗಿದ್ದು, 2 ವರ್ಷ ಆದ್ಮೇಲೆ ಆಗಿದ್ದು ಅವ್ನು ಪೊಲೀಸ್ ಎಲ್ಲ ಹೋಮ್ ಗಾರ್ಡ್ಸ್ ಅವರಿಗೆ. ಅದು ಇನ್ನೊಂದೇನಂದ್ರೆ ಆ ಹೋಮ್ ಗಾರ್ಡ್ಸ್ ಇದೆಯಲ್ಲ ಕೊಟ್ಟಿರೋ ಗಾಡಿ ಯಾವ್ದು ಹೇಳಿ? ಲ್ಯಾಂಡ್ ಕ್ರೂಸರ್ ನೋಡಿ. ಲೂಲು ಓಪನ್ ಮಾಡಿದ್ದಾರೆ, ಕಸ್ಟಮರೇ ಬರಲ್ಲ ಇಲ್ಲಿಗೆ. ಸುಮ್ಮನೆ ಸುತ್ತಾಡ್ಕೊಂಬರಕ್ಕೆ ಒಂದು ವಿಂಡೋ ಶಾಪಿಗೋಸ್ಕರ ಬರ್ತಾರೆ ಇಲ್ಲಿಗೆ. ನೋಡಿ ಇಲ್ಲಿ ಮೀನ್ ಮಾಡ್ತಾನಲ್ಲ, ಇವೆಲ್ಲ ಬಂಗಾಳಿಗಳು. ಇಂಥವ್ರೆ ಎಲ್ಲಾನು ಹಾಳು ಮಾಡ್ತಾರೆ. ಎಷ್ಟು ನೀಟಾಗಿದೆ ಬೇರೆ ಕಡೆ ಎಲ್ಲ. ಇಲ್ಲಿ ಈ ತರ ಮೀನೆಲ್ಲ ಮಾರ್ಕೊಂಡು ಫುಲ್ ಗಲೀಜು ಮಾಡ್ತಾರೆ ನೋಡಿ. ಇಂಥ ಪಿದಾರ್ಗಳೆಲ್ಲ ಬರ್ತಿರುತ್ತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು.
ಇದುಂಟಲ್ಲ ಅದು ತೈ ಹೌಸ್ ಅಂತ ಇದೆ ನೋಡಿ. ಹೌದು. ನೋಡಿ ನಮಗೆ ನಾವು ವೀಕ್ ಎಲ್ಲ ಫುಲ್ಲು ವರ್ಕ್ ಮಾಡಿ ಫುಲ್ ಬಾಡಿ ಎಲ್ಲ ಇದಾಗಿರುತ್ತಲ್ಲ, ಹೌದು ಟಯರ್ಡ್ ಆಗಿರುತ್ತೆ ಬೆಳಗ್ಗೆ. ಅದಕ್ಕೆಲ್ಲ ನಾವೇನ್ ಮಾಡ್ತೀವಿ, ಒಂದು 90 ಇಲ್ಲ ಒಂದು ಕ್ವಾರ್ಟರ್ ಕುಡಿದ್ಬಿಟ್ಟು ರೆಸ್ಟ್ ತಗೋತೀವಿ. ರೆಸ್ಟ್ ತಗೋತೀವಿ. ನಾವು ಮಾಡ್ತಿರೋದು ತಪ್ಪೋದು. ಏಕೆ? ಅದೆಲ್ಲ ಮಾಡೋದಕ್ಕಿಂತ ಬಂದು ಇಲ್ಲಿ ತೈಯೋ ಸಿಕ್ಕಂತೆ ಒಳ್ಳೆ ಮಸಾಜ್ ಮಾಡಿಸ್ಕೊಂಡು ಹೋಗ್ಬೋದು. ಸುಸ್ತಾಗಿರುತ್ತಲ್ಲ ಸ್ವಲ್ಪ. ಸುಸ್ತಾಗಿರೋದಕ್ಕೆ ರಿಲೀಫ್ ಆಗುತ್ತೆ. ರಿಲೀಫ್ ಆಗುತ್ತೆ, ಮತ್ತೆ ರೆಸ್ಟ್ Guys, ನಾವ್ ಯಾವತ್ತೂ ಬಂದಿಲ್ಲ. ಇವ್ರು ನಮ್ಮ ರೂಮ್ ಅವಾಗ ಹೋಗ್ತಾ ಇರ್ತಾನೆ ಆಚೆ. ಸೊ ಅದೇ ಇವಾಗ ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೇನೆ. ಕಟಿಂಗ್ ಶಾಪ್ ಹತ್ರ ಬಂದ್ವಿ, ಹಾ ನಿಯರ್ ಆಗಿತ್ತು. ಹೌದು. ಹಾ ನಾವು ರೂಮಿಂದ ಇಲ್ಲಿಗೆ ಬರೋಕ್ಕೆ ತಗೊಂಡಿರೋ ಟೈಮ್ ನೋಡಿದ್ರೆ ಇಷ್ಟೊತ್ತಿಗೆ ನಾವು ಇದು ಹಾಸನ್ ಟು ಇದು ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗ್ಬೋದಿತ್ತು ಅನ್ಸುತ್ತಲ್ವಾ? ಟೈಮ್ ಇಲ್ಲಿ ತಗೊಂಡ್ವಿ. ಕಾರಣ ಏನಂದ್ರೆ ಸ್ವಲ್ಪ ಅಂದ್ರೆ ಎಷ್ಟು ಒಂದು ಅರ್ಧ ಇಂಚೇ ಇಲ್ಲ, ಅದು ಅಷ್ಟು ಮಳೆ ಬಂದಿರೋದಷ್ಟೇ. ಸ್ವಲ್ಪನೇ ಆ ಮಳೆಗೆ ಇಷ್ಟು ಟ್ರಾಫಿಕ್ ಮಾಡ್ಕೊಂಡಿರೋದೆ. ನಮ್ಮ ಅಣ್ಣನ ಇದಕ್ಕೆ ಬಂದ್ವಿ, ಶಂಕರ್ ಸಲೂನ್ ಅಂತೆ. ಸೊ ತುಂಬ ಜನ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲ ಯಾರೂ ಇಲ್ಲ, ಹೋಗ್ತಾ ಇದೀವಿ ಸಲೂನ್ಗೆ ಇವತ್ತು. ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಅಷ್ಟೇ.